ನಿಗರಾಡಿದ ಮಾತು ಕ್ಷಮೆ ಯಾಚಿಸಿದ್ರು ಆರ್ಯವರ್ಧನ್ ಗುರೂಜಿ. ಆರ್ಯವರ್ಧನ್ ಹೇಳಿಕೆಗೆ ಕಿಚ್ಚನ ಫ್ಯಾನ್ಸ್ ಗರಂ ಆಗಿದ್ರು. ಈ ಬೆನ್ನಲ್ಲೇ ಕ್ಷಮೆಯ ವಿಡಿಯೋ ಒಂದು ಆರ್ಯವರ್ಧನ್ ಗುರೂಜಿ ಮಾಡಿ ಸೋಷಿಯಲ್ ಮೀಡಿಯಾಲಿ ಬಿಟ್ಟಿರೋಂಥದ್ದು. ಆರ್ಯವರ್ಧನ್ ಹೇಳಿಕೆಗೆ ಕಿಚ್ಚ ಫ್ಯಾನ್ಸ್ ಗರಂ ಆಗಿದ್ರು. ಈ ಬೆನ್ನಲ್ಲೇ ಕಿಚ್ಚನ ಅಭಿಮಾನಿಗಳ ಮುಂದೆ ತಲೆ ಬಾಗಿದ್ರು ಆರ್ಯವರ್ಧನ್ ಗುರೂಜಿ. ಕಿಚ್ಚ ಸುದೀಪ್ ಅವರಲ್ಲಿ ಕೈ ಮುಗಿದು ಕ್ಷಮೆ ಯಾಚಿಸ್ತೇನೆ, ಸಾರಿ, ನಾನು ಕೂಡ ಕಿಚ್ಚ ಅವ್ರ ಜೊತೆ ಕೆಲಸ ಮಾಡಿದ್ದೇನೆ, ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಅಶ್ವವೇಗ ನ್ಯೂಸ್ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಭರದಲ್ಲಿ ಈ ಮಾತುಗಳನ್ನ ಆಡ್ಬಿಟ್ಟಿದ್ದೇನೆ, ಇದರಿಂದ ಅವರಿಗೆ ನೋವಾಗಿದೆ, ಅವರ ಅಭಿಮಾನಿಗಳಿಗೂ ಕೂಡ ನೋವಾಗಿದ್ರೆ ನಾನು ಸಾರಿ ಕೇಳ್ತೇನೆ, ಸುದೀಪ್ ಸರ್ ಮೇಲೆ ನನಗೆ ಬಹಳ ಗೌರವ ಇದೆ, ಸಾರಿ 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 ಅಂತ 3 ಬಾರಿ ಕ್ಷಮೆ ಕೂಡ ಕೇಳಿದ್ರು. ಅಶ್ವವೇಗ ಸ್ಟಾರ್ ಭವಿಷ್ಯದಲ್ಲಿ ಮಾತನಾಡಿದ್ರು ಆರ್ಯವರ್ಧನ್ ಗುರೂಜಿ. ದರ್ಶನ್ ಕಿಚ್ಚ ಸುದೀಪ್ ಬಗ್ಗೆ ಮಾತನಾಡುವಾಗ ಈ ರೀತಿ ಮಾತನಾಡಿ ಬಿಟ್ಟಿದ್ದೇನೆ, ಭರದಲ್ಲಿ ಮಾತನಾಡ್ಬಿಟ್ಟಿದ್ದೇನೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾವೇ ಸ್ವತಃ ಒಂದು ವಿಡಿಯೋ ಮಾಡಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರೋ ಅಂಥದ್ದು. ನಿಗರಾಡಿದ್ರು ಅಂತ ಪದವನ್ನ ಕೂಡ ಬಳಸಿದ್ರು ಆರ್ಯವರ್ಧನ್ ಗುರೂಜಿ. ಆರ್ಯವರ್ಧನ್ ಗುರೂಜಿಯ ಈ ಮಾತುಗಳ ಬೆನ್ನಲ್ಲೇ ಇದೀಗ ಕ್ಷಮೆ ಕೂಡ ಯಾಚಿಸಿದ್ದಾರೆ. ಆರ್ಯವರ್ಧನ್ ಹೇಳಿಕೆಗೆ ಕಿಚ್ಚನ ಫ್ಯಾನ್ಸ್ ಗರಂ ಆಗಿದ್ರು. ಈ ಬೆನ್ನಲ್ಲೇ ಕ್ಷಮೆ ಯಾಚನೆಯ ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಕಿಚ್ಚನ ಅಭಿಮಾನಿಗಳನ್ನ ನೋಯಿಸೋ ಉದ್ದೇಶ ನನಗಿರ್ಲಿಲ್ಲ, ಕಿಚ್ಚನ ಅಭಿಮಾನಿಗಳ ಮುಂದೆ ನಾನು ತಲೆ ಬಾಗ್ತೇನೆ. ಕಿಚ್ಚ ಸುದೀಪ್ ಅವರಲ್ಲಿ ಕೈ ಮುಗಿದು ಕ್ಷಮೆ ಯಾಚಿಸಿದ್ರು ಆರ್ಯವರ್ಧನ್ ಗುರೂಜಿ. ಸುದೀಪ್ ಅವರ ಜೊತೆ ನಾನು ಕೆಲಸ ಮಾಡಿದ್ದೇನೆ, ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ, ಅವರಿಗೆ ಒಳ್ಳೇದಾಗ್ಲಿ ಅಂತ ಮಾತನಾಡಿದ್ರು ಕೂಡ. ಅಶ್ವವೇಗ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಭರದಲ್ಲಿ ಹೀಗಾಗ್ಬಿಟ್ಟಿದೆ. ಅಶ್ವವೇಗ ನ್ಯೂಸ್ ನಲ್ಲಿ ಸ್ಟಾರ್ ಭವಿಷ್ಯ ಅನ್ನೋ ಒಂದು ಕಾರ್ಯಕ್ರಮವನ್ನ ಆರ್ಯವರ್ಧನ್ ಗುರೂಜಿ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಭರದಲ್ಲಿ ಹೀಗೆ ಮಾತನಾಡಿಬಿಟ್ಟಿದ್ದೇನೆ, ಸುದೀಪ್ ಅವರ ಮೇಲೆ ನನಗೆ ಬಹಳ ಗೌರವ ಇದೆ ಅಂತ ಹೇಳಿದ್ರು. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಈ ಬಂದಿರೋ ಕೋಪರೆಲ್ಲ ಕಂಟ್ರೋಲ್ ಮಾಡ್ಕೊತಾರ. ಹೌದು, ಸಾಫ್ಟ್ ಆಗ್ಲೇಬೇಕು. ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪರ್ ಜಾಸ್ತಿ ನಿಗ್ರಾಡ್ತಾವ್ರೆ, ಎಲ್ಲ ಮಾಧ್ಯಮದಲ್ಲಿ ನೋಡ್ರಿ ಸಾಕು. ಯಾರಿಗೂ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಪಿಚ್ ತೋರಿಸ್ಲಾ ಅಂತವ್ರೆ. ಇವಾಗ ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪರ್ ಜಾಸ್ತಿ ನಿಗ್ರಾಡ್ತಾವ್ರೆ, ಎಲ್ಲ ಮಾಧ್ಯಮದಲ್ಲಿ ನೋಡ್ರಿ ಸಾಕು. ಯಾರಿಗೂ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಪಿಚ್ ತೋರಿಸ್ಲಾ ಅಂತವ್ರೆ. ಸುದೀಪ್ ಸರ್ಗೆ ತುಂಬಾ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಒಳ್ಳೇದಾಗಲಿ. ಹೊಸ ವರ್ಷ ಅವರು ತುಂಬಾ ಚೆನ್ನಾಗಿಟ್ಟಿರಲಿ, ಅವ್ರ ಅಭಿಮಾನಿ ಕೂಡ ಚೆನ್ನಾಗಿಟ್ಟಿರಲಿ. ಒಂದು ಕಾರ್ಯಕ್ರಮ ಮಾಡಿದ್ರೆ ಬರದಲ್ಲಿ ಏನೋ ಮಾತಾಡಿದ್ದೀನಿ, ಆ ಬರದಿಂದ ಅವ್ರಿಗೆ ನೋವಾಗಿದ್ರೆ ಸುದೀಪ್ ಸರ್ ಅವ್ರಿಗೆ, ಸುದೀಪ್ ಸರ್ ಅಭಿಮಾನಿಗಳಿಗೆ ತುಂಬಾ ಸಾರಿ ಕೇಳ್ತೀನಿ. ಇದನ್ನ ಹೃದಯಪೂರ್ವಕ ಸಾರಿ ಕೇಳಿದ್ದೀನಿ. ನನಗೂ ಅವ್ರ ಮೇಲೆ ಬಹಳ ಗೌರವ ಇದೆ, ನಿಮಗೂ ಅಷ್ಟು ಗೌರವ ಇದೆ, ನಮಗೂ ಅಷ್ಟೇ ಗೌರವ ಇದೆ. ಹಾಗಾಗಿ ಇದು ಒಂದು ಬರದಲ್ಲಿ ಮಾತಾಡಿದ್ದೀನಿ. ಸಾರಿ 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 ಸಾರಿ. ದೇವರು ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿಟ್ಟಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ, ದೇವ್ರು ಚೆನ್ನಾಗಿಟ್ಟಿರಲಿ. ಸುದೀಪ್ ಸರ್ ಅವ್ರಿಗೂ ಅವ್ರ ಅಭಿಮಾನಿಗೂ ಒಳ್ಳೇದಾಗಲಿ. ಸಾರಿ ಕೇಳ್ತಾ ಇದ್ದೀನಿ, ಒಳ್ಳೇದಾಗಲಿ. ಸುದೀಪ್ ಸರ್ಗೆ ತುಂಬಾ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಒಳ್ಳೇದಾಗಲಿ. ಹೊಸ ವರ್ಷ ಅವರು ತುಂಬಾ ಚೆನ್ನಾಗಿಟ್ಟಿರಲಿ, ಅವ್ರ ಅಭಿಮಾನಿ ಕೂಡ ಚೆನ್ನಾಗಿಟ್ಟಿರಲಿ. ಒಂದು ಕಾರ್ಯಕ್ರಮ ಮಾಡಿದ್ರೆ ಬರದಲ್ಲಿ ಏನೋ ಮಾತಾಡಿದ್ದೀನಿ, ಆ ಬರದಿಂದ ಅವ್ರಿಗೆ ನೋವಾಗಿದ್ರೆ ಸುದೀಪ್ ಸರ್ ಅವ್ರಿಗೆ, ಸುದೀಪ್ ಸರ್ ಅಭಿಮಾನಿಗಳಿಗೆ ತುಂಬಾ ಸಾರಿ ಕೇಳ್ತೀನಿ. ಇದನ್ನ ಹೃದಯಪೂರ್ವಕ ಸಾರಿ ಕೇಳಿದ್ದೀನಿ. ನನಗೂ ಅವ್ರ ಮೇಲೆ ಬಹಳ ಗೌರವ ಇದೆ, ನಿಮಗೂ ಅಷ್ಟು ಗೌರವ ಇದೆ, ನಮಗೂ ಅಷ್ಟೇ ಗೌರವ ಇದೆ. ಹಾಗಾಗಿ ಇದು ಒಂದು ಬರದಲ್ಲಿ ಮಾತಾಡಿದ್ದೀನಿ. ಸಾರಿ 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 ಸಾರಿ. ದೇವರು ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿಟ್ಟಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ, ದೇವ್ರು ಚೆನ್ನಾಗಿಟ್ಟಿರಲಿ. ಸುದೀಪ್ ಸರ್ ಅವ್ರಿಗೂ ಅವ್ರ ಅಭಿಮಾನಿಗೂ ಒಳ್ಳೇದಾಗಲಿ. ಸಾರಿ ಕೇಳ್ತಾ ಇದ್ದೀನಿ, ಒಳ್ಳೇದಾಗಲಿ. ಸುದೀಪ್ ಸರ್ಗೆ ತುಂಬಾ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಒಳ್ಳೇದಾಗಲಿ. ಹೊಸ ವರ್ಷ ಅವರು ತುಂಬಾ ಚೆನ್ನಾಗಿಟ್ಟಿರಲಿ, ಅವ್ರ ಅಭಿಮಾನಿ ಕೂಡ ಚೆನ್ನಾಗಿಟ್ಟಿರಲಿ. ಒಂದು ಕಾರ್ಯಕ್ರಮ ಮಾಡಿದ್ರೆ ಬರದಲ್ಲಿ ಏನೋ ಮಾತಾಡಿದ್ದೀನಿ, ಆ ಬರದಿಂದ ಅವ್ರಿಗೆ ನೋವಾಗಿದ್ರೆ ಸುದೀಪ್ ಸರ್ ಅವ್ರಿಗೆ, ಸುದೀಪ್ ಸರ್ ಅಭಿಮಾನಿಗಳಿಗೆ ತುಂಬಾ ಸಾರಿ ಕೇಳ್ತೀನಿ. ಇದನ್ನ ಹೃದಯಪೂರ್ವಕ ಸಾರಿ ಕೇಳಿದ್ದೀನಿ. ನನಗೂ ಅವ್ರ ಮೇಲೆ ಬಹಳ ಗೌರವ ಇದೆ, ನಿಮಗೂ ಅಷ್ಟು ಗೌರವ ಇದೆ, ನಮಗೂ ಅಷ್ಟೇ ಗೌರವ ಇದೆ. ಹಾಗಾಗಿ ಇದು ಒಂದು ಬರದಲ್ಲಿ ಮಾತಾಡಿದ್ದೀನಿ. ಸಾರಿ 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 ಸಾರಿ. ದೇವರು ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿಟ್ಟಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹೇಳಿ ರವಿ. ಎಸ್, ಆರ್ಯವರ್ಧನ್ ಗುರೂಜಿಯವರು ಅಶ್ವವೇಗ ನ್ಯೂಸ್ನ ಒಂದು ಸ್ಟಾರ್ ಭವಿಷ್ಯ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಭರದಲ್ಲಿ ಮಾತು ಹೇಳಿಬಿಟ್ಟಿದ್ದೀನಿ ಅಂದರು. ಆದರೆ ಇಲ್ಲಿ ದರ್ಶನ್ ಹಾಗೂ ಸುದೀಪ್ ಅವರ ಇಬ್ಬರು ವಿಚಾರವೂ ಕೂಡ ಬಂತು. ದರ್ಶನ್ ಜೈಲಿಗೆ ಹೋದ್ಮೇಲೆ ಸುದೀಪ್ ನಿಗರಾಡ್ತವ್ರೆ ಅಂತ ಮಾತು ಕೂಡ ಆಡಿದ್ರು, ಈಗ ಕ್ಷಮೆ ಕೂಡ ಕೇಳ್ತಿದ್ದಾರೆ. ಏನು ಹೇಳ್ತೀರಾ ರವಿ ಇದ್ರ ಬಗ್ಗೆ ವಿವರಣೆ ನೀಡೋದಾದ್ರೆ?
ಎಸ್ ಮಂಜರಿ ಆರ್ಯವರ್ಧನ್ ಗುರೂಜಿ ಅನ್ನುವಂಥವ್ರದ್ದು ಸಾಕಷ್ಟು ರೀತಿಯಾದಂತಹ ಕೆಲವೊಂದಿಷ್ಟು ವಿವಾದಾತ್ಮಕ ಹೇಳಿಕೆಯಿಂದ ಹೆಸರಾದಂಥವ್ರು. ಯಾಕಂದರೆ ನಾನು ಅಂದರೆ ನಂಬರು ಅಂದರೆ ನಾನು ಅಂತ ಒಂದೇನೋ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಸಾಕಷ್ಟು ವಿಚಾರಗಳಿಗೆ ಅವರು ಮಾತನಾಡ್ತಾ ಇರ್ತಾರೆ. ಬಟ್ ಅಷ್ಟು ವೇಗದಲ್ಲಿ ನಾವು ಒಂದೊಂದು ಸಂದರ್ಶನದಲ್ಲಿ ಕೂಡ ಕೆಲವೊಂದಿಷ್ಟು ಮಾತುಗಳನ್ನ ಆಡಿದ್ರು. ದರ್ಶನ್ ಅವರ ವಿಚಾರವಾಗಿ, ಅಂದರೆ ದರ್ಶನ್ ಅವರು ಒಳಗಡೆ ಹೋದ ನಂತರದಲ್ಲಿ ಸುದೀಪ್ ಅವರು ಜಾಸ್ತಿ ನಿಗ್ರಾಡ್ತಾ ಇದ್ದಾರೆ ಮತ್ತು ಮಾತಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ತದನಂತರದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ನಡೀತಾನೆ ಇತ್ತು. ಯಾಕಂತಂದರೆ ಈ ಒಂದು ವಿಚಾರವಾಗಿ ಅಭಿಮಾನಿಗಳು, ಯಾಕಂದರೆ ಇತ್ತೀಚೆಗೆ ನಡೆದಂತಹ ಕೆಲವೊಂದಿಷ್ಟು ದರ್ಶನ್ ಅವರು ವಿಚಾರ ಇರ್ಬೋದು, ಸುದೀಪ್ ಅವರ ವಿಚಾರ ಇರ್ಬೋದು, ಇಬ್ಬರು ಅಭಿಮಾನಿಗಳು ಕೂಡ ಫ್ಯಾನ್ಸ್ ವಾರ್ಗಳು ಕೂಡ ನಡೀತಾ ಇತ್ತು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಏನು ಆರ್ಯವರ್ಧನ್ ಗುರೂಜಿ ಅವರು ಏನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ಅದನ್ನು ತುಂಬ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ರೀತಿಯಾಗಿ ವೈರಲ್ ಮಾಡ್ತಾಯಿದ್ರು. ದರ್ಶನ್ ಅಭಿಮಾನಿಗಳು ಕೂಡ ಸಾಕಷ್ಟು ಪುಷ್ಟಿಯನ್ನು ನೀಡೋದ್ರ ಮೂಲಕ ಅದಕ್ಕೆ ಇನ್ನಷ್ಟು ಆ ಒಂದು ವಿಚಾರಕ್ಕೆ ಮೆರುಗನ್ನು ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಬಟ್ ಈ ನಿಟ್ಟಿನಲ್ಲಿ ನೋಡುವಂಥದ್ದಾದರೆ ಆರ್ಯವರ್ಧನ್ ಗುರೂಜಿ ಅವರು ಕೂಡ ಈಗ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಯಾಕಂತಂದರೆ ಕಿಚ್ಚ ಸುದೀಪ್ ಅವರು ಒಂದು ಬಿಗ್ ಬಾಸ್ ವೇದಿಕೆ ಕೂಡ ಸಾಕಷ್ಟು ರೀತಿಯಾದಂತಹ ಕೆಲವೊಂದಿಷ್ಟು ವಿವಾದಗಳಿಗೆ ಒಳಗಾಗಿದ್ದರು ಆರ್ಯವರ್ಧನ್ ಗುರೂಜಿ ಅವರು. ಯಾಕಂದರೆ ದರ್ಶನ್ ಅವರು ಮುಂದೆನೇ ಕೆಲವೊಂದಿಷ್ಟು ಅನುಪಮ ಅವರ ವಿಚಾರವಾಗಿ ಕೂಡ ಮಾತನಾಡಿದ್ರು. ತದನಂತರದಲ್ಲಿ ಕೂಡ ಸುದೀಪ್ ಅವರು ಕೂಡ ಅವ್ರಿಗೆ ಒಂದು ತರಾಟೆಯನ್ನು ತೆಗೆದುಕೊಂಡಿದ್ರು ಆ ಒಂದು ನಿಟ್ಟಿನಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ವಿಚಾರವಾಗಿ ಸಾಕಷ್ಟು ರೀತಿಯಾಗಿ ಕಿಚ್ಚ ಸುದೀಪ್ ಅವರ ಮೇಲೆ ಒಂದಿಷ್ಟು ಅಸಮಾಧಾನದ ಮಾತುಗಳನ್ನು ಆರ್ಯವರ್ಧನ್ ಗುರೂಜಿ ಅವರು ಮಾತಾಡ್ತಾನೆ ಬಂದಿದ್ದರು. ಬಟ್ ಈ ನಡೆದಂಥ ಒಂದು ಸಂದರ್ಶನದಲ್ಲಿ ಕೂಡ ಒಂದಿಷ್ಟು ಮಾತುಗಳನ್ನು ಹೇಳಿದರು. ಬಟ್ ಇವತ್ತು ಏನಂತಂದರೆ ಎಲ್ಲೋ ಒಂದು ಕಡೆ ನಾನು ಮಾತಿನ ಬರದಲ್ಲಿ ಮಾತಾಡಬೇಕಾದ್ರೆ ಎಲ್ಲೋ ಒಂದು ಬರದಲ್ಲಿ ನಾನು ತಪ್ಪು ಹೇಳಿದ್ದೀನಿ, ನನಗೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಜೊತೆಗೆ ಅವರ ಅಭಿಮಾನಿಗಳಿಗಿರ್ಬೋದು, ಕಿಚ್ಚ ಸುದೀಪ್ ಅವ್ರಿಗಿರ್ಬೋದು, ನನ್ನ ಕಡೆಯಿಂದ ಸಾರಿ, ಮತ್ತು ಅವರ ಒಂದು ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಸಾರಿಯನ್ನು ಕೇಳಿರುವಂಥದ್ದು ಮಂಜರಿ. ಎಸ್, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗಾಗಿ. ಭರದಲ್ಲಿ ನಾನು ಮಾತನಾಡ್ಬಿಟ್ಟಿದ್ದೇನೆ ಅಂತ ಕ್ಷಮೆ ಕೂಡ ಕೇಳಿದ್ದಾರೆ ಆರ್ಯವರ್ಧನ್ ಗುರೂಜಿ. ಬಂದಿರೋ ಕೋಪನೆಲ್ಲ ಕಂಟ್ರೋಲ್ ಮಾಡ್ಕೊತಾರ. ಹೌದು, ಸಾಫ್ಟ್ ಆಗ್ಲೇಬೇಕು. ಇವಾಗ ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪ್ ಜಾಸ್ತಿ ನಿಗ್ರಾಡ್ತಾವ್ರೆ. ಎಲ್ಲ ಮಾಧ್ಯಮದಲ್ಲಿ ನೋಡ್ರಿ ಸಾಕು, ಯಾರಿಗೂ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಪಿಚ್ ತೋರಿಸ್ಲಾ ಅಂತ ಅವ್ರೆ. ಇವಾಗ ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪ್ ಜಾಸ್ತಿ ನಿಗ್ರಾಡ್ತಾವ್ರೆ. ಎಲ್ಲ ಮಾಧ್ಯಮದಲ್ಲಿ ನೋಡ್ರಿ ಸಾಕು, ಯಾರಿಗೂ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಪಿಚ್ ತೋರಿಸ್ಲಾ ಅಂತ ಅವ್ರೆ. ಈ ಬಂದಿರೋ ಕೋಪನೆಲ್ಲ ಕಂಟ್ರೋಲ್ ಮಾಡ್ಕೊತಾರ. ಹೌದು, ಸಾಫ್ಟ್ ಆಗ್ಲೇಬೇಕು. ಇವಾಗ ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪ್ ಜಾಸ್ತಿ ನಿಗ್ರಾಡ್ತಾವ್ರೆ. ಎಲ್ಲ ಮಾಧ್ಯಮದಲ್ಲಿ ನೋಡ್ರಿ ಸಾಕು, ಯಾರಿಗೂ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಪಿಚ್ ತೋರಿಸ್ಲಾ ಅಂತ ಅವ್ರೆ. ಇವಾಗ ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪ್ ಜಾಸ್ತಿ ನಿಗ್ರಾಡ್ತಾವ್ರೆ. ಎಲ್ಲ ಒಂದು ಸುದೀಪ್ ಸರ್ಗೆ ತುಂಬಾ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಳ್ಳೇದಾಗಲಿ, ಹೊಸ ವರ್ಷ ಅವರು ತುಂಬಾ ಚೆನ್ನಾಗಿಟ್ಟಿರಲಿ, ಅವ್ರ ಅಭಿಮಾನಿ ಕೂಡ ಚೆನ್ನಾಗಿಟ್ಟಿರಲಿ. ಇದು ಒಂದು ಕಾರ್ಯಕ್ರಮ ಮಾಡಕ್ಕೆ ಬರ್ದಲ್ಲಿ ಏನೋ ಮಾತಾಡಿದ್ದೀನಿ. ಆ ಬರ್ದಿಂದ ಅವ್ರಿಗೆ ನೋವಾಗಿದ್ರೆ ಸುದೀಪ್ ಸರ್ ಅವರಿಗೆ, ಸುದೀಪ್ ಸರ್ ಅಭಿಮಾನಿಗಳಿಗೆ ತುಂಬಾ ಸಾರಿ ಕೇಳಿದ್ದೀನಿ. ಇದನ್ನ ಹೃದಯಪೂರ್ವಕ ಸಾರಿ ಕೇಳಿದ್ದೀನಿ. ನನಗೂ ಅವ್ರ ಮೇಲೆ ಬಹಳ ಗೌರವ ಇದೆ, ನಿಮಗೂ ಅಷ್ಟು ಗೌರವ ಇದೆ, ನಮಗೂ ಅಷ್ಟೇ ಗೌರವ ಇದೆ. ಹಾಗಾಗಿ ಇದು ಒಂದು ಬರ್ದಲ್ಲಿ ಮಾತಾಡಿದ್ದೀನಿ. ಸಾರಿ 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 ಸಾರಿ. ದೇವರು ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿಟ್ಟಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ, ದೇವ್ರು ಚೆನ್ನಾಗಿಟ್ಟಿರಲಿ. ಸುದೀಪ್ ಸರ್ ಅವ್ರಿಗೂ ಅವ್ರ ಅಭಿಮಾನಿಗೂ ಒಳ್ಳೇದಾಗಲಿ. ಸಾರಿ ಕೇಳ್ತಾ ಇದ್ದೀನಿ, ಒಳ್ಳೇದಾಗಲಿ. ಸುದೀಪ್ ಸರ್ಗೆ ತುಂಬಾ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಳ್ಳೇದಾಗಲಿ, ಹೊಸ ವರ್ಷ ಅವರು ತುಂಬಾ ಚೆನ್ನಾಗಿಟ್ಟಿರಲಿ, ಅವ್ರ ಅಭಿಮಾನಿ ಕೂಡ ಚೆನ್ನಾಗಿಟ್ಟಿರಲಿ. ಇದು ಒಂದು ಕಾರ್ಯಕ್ರಮ ಮಾಡಕ್ಕೆ ಬರ್ದಲ್ಲಿ ಏನೋ ಮಾತಾಡಿದ್ದೀನಿ. ಆ ಬರ್ದಿಂದ ಅವ್ರಿಗೆ ನೋವಾಗಿದ್ರೆ ಸುದೀಪ್ ಸರ್ ಅವರಿಗೆ